ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಸುರೇಖಾ ನಿಮ್ಮನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಒಂದು ಚಾನಲ್ ಆದಂತಹ ವೀನಸ್ 71 ಟ್ಯಾರೋ ರೀಡಿಂಗಿಗೆ. ಬನ್ನಿ, ಮಕರ ರಾಶಿಯವರಿಗೆ ಈ ಒಂದು ಬರುವಂತ ದಿನಗಳು 3rd of March ಇಂದ 15th of March ವರೆಗೂ ಏನೆಲ್ಲ ಯೂನಿವರ್ಸ್ ಅವರಿಗೆ ಗೈಡೆನ್ಸ್ ಕೊಡ್ತಾ ಇದೆ, ಮತ್ತೆ ಅವರ ರಿಲೇಶನ್ಶಿಪ್ ಮತ್ತೆ ಕರಿಯರು ಯಾವ ರೀತಿ ಎಲ್ಲ ಇರುತ್ತೆ, ಸಮಸ್ಯೆ ಏನ್ ಬರ್ತಾ ಇದೆ, ಮತ್ತೆ ಅದಕ್ಕೆ ಪರಿಹಾರ ಏನ್ ಮಾಡ್ಕೋಬೇಕು, ಗೈಡೆನ್ಸ್ ಏನ್ ಬರುತ್ತೆ ಯೂನಿವರ್ಸ್ ಕಡೆಯಿಂದ ಅಂತ ಚೆಕ್ ಮಾಡೋಣ. ಓಕೆ, ರೀಡಿಂಗಿಗೆ ಇನ್ನು ನೀವು ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದು ಸಪೋರ್ಟ್ ಮುಖಾಂತರ ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನಗೆ ರೀಡಿಂಗಿಗೆ ಕನೆಕ್ಟ್ ಆಗ್ಬಹುದು. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಅಷ್ಟೇ ಅಕ್ಯುರೇಟ್ ಆದಂತ ನಿಮ್ಗೆ ರೀಡಿಂಗ್ ಬರುತ್ತೆ. ಯಾಕಂತಂದ್ರೆ ನೀವು ನನ್ನ ಜೊತೆಗೆ, ನನ್ನ ಕಾರ್ಡ್ ಜೊತೆಗೆ ಕನೆಕ್ಟ್ ಆಗ್ತೀರಾ. ಮತ್ತೆ ರೀಡಿಂಗು ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಇರ್ಬೋದು, ಸಿಂಗಲ್ ಮ್ಯಾರಿಡ್ ಇರ್ಬೋದು, ಎಲ್ರೂ ಕೂಡ ಇದನ್ನ ನೋಡ್ಬೋದು. ನಿಮ್ಗೆ ರೀಡಿಂಗ್ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದ್ದನ್ನ ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ ಅಂತ ಹೇಳ್ಬಹುದು. ಹಾಗಿದ್ರೆ ಬನ್ನಿ ನೋಡೋಣ, ಬರುವಂತ ದಿನಗಳು ಮಕರ ರಾಶಿಯವರಿಗೆ ಏನೆಲ್ಲ ಒಂದು ಅಬಂಡೆನ್ಸ್ ಕೊಡ್ತಾ ಇದೆ, ಏನೆಲ್ಲ ಗೈಡೆನ್ಸ್ ಮಾಡ್ತಾ ಇದೆ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಹೆಲ್ತ್ ವೈಸ್ ನೋಡಿದಾಗ ಫ್ರೆಂಡ್ಸ್, ನಾನ್ ನೋಡ್ತಾ ಇದ್ದೀನಿ ಹೆಲ್ತ್ ಅಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ಯಾವುದೋ ತೊಂದರೆಗಳು ಇಲ್ಲ, ಈಗೂ ಕೂಡ ಅಷ್ಟೇ ಚೆನ್ನಾಗಿ ನೀವು ನಡೀತಾ ಇದ್ದೀರಾ, ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಸ್ವಲ್ಪ ಒಂದು ನಿಮ್ಗೆ ಹೇಳ್ಬೇಕಂತಂದ್ರೆ, ನೀವು ಸ್ಟ್ರಿಕ್ಟ್ ಆಗಿ ನಿಮ್ಮ ಡಯಟ್ ಅನ್ನ ಫಾಲೋ ಮಾಡ್ತೀರಾ. ಹೆಲ್ತ್ ಅಲ್ಲಿ ಯಾವುದೇ ರೀತಿ ನೆಗ್ಲಿಜೆನ್ಸಿ ತೋರಿಸೋದಿಲ್ಲ. ಓಕೆ, ಇನ್ನು ಬರುವಂತ ದಿನಗಳು ಕೂಡ ನಿಮ್ಗೆ ಹೆಲ್ತ್ ವೈಸ್ ತುಂಬಾನೇ ಚೆನ್ನಾಗಿದೆ, ಯಾವುದೇ ತೊಂದರೆ ಅಂತ ನನ್ಗೆ ಕಾಣ್ತಾ ಇಲ್ಲ. ಪರ್ಫಾರ್ಮೆನ್ಸ್ ಹೆಲ್ತ್ ವೈಸ್ ತುಂಬಾ ಚೆನ್ನಾಗಿದೆ. ಇನ್ನು ಗೈಡ್ಲೈನ್ಸ್ ಏನ್ ಬರ್ತಾ ಇದೆ ನಿಮ್ಗೆ ಅಂತಂದ್ರೆ, ಯಾವ ರೀತಿ ಇವಾಗ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ರೆ, ಹೆಲ್ತ್ ಅನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ, ಅದನ್ನ ಬ್ಯಾಲೆನ್ಸ್ ಮಾಡಿ ತೊಂದರೆಗಳೇನು ನಿಮ್ಗೆ ಬರೋದಿಲ್ಲ. ಇನ್ನು ಕರಿಯರ್ ವೈಸ್ ನಾನ್ ನೋಡಿದಾಗ ಸ್ವಲ್ಪ ಕರಿಯರ್ ಕೂಡ ತುಂಬಾ ಚೆನ್ನಾಗಿ ಬಂದಿರುವಂತ ಕಾರ್ಡ್ಸ್ ಎಲ್ಲ ಇದೆ. ಕರಿಯರ್ ನೀವು ಓರಿಯೆಂಟೆಡ್ ಪರ್ಸನ್ ಆಗಿದ್ದೀರಾ, ಅದ್ರ ಬಗ್ಗೆ ತುಂಬಾನೇ ಥಿಂಕ್ ಮಾಡ್ತೀರಾ. ಇದಕ್ಕಿಂತ ಮುಂಚೆ ಯಾವುದೋ ಒಂದು ಒಳ್ಳೆ ಅಪರ್ಚುನಿಟಿ ನಿಮ್ಗೆ ಬಂದಿತ್ತು ಕರಿಯರ್ ಅಥವಾ ಜಾಬ್ ಅಲ್ಲಿ, ಸೊ ಅದನ್ನ ಗ್ರಾಬ್ ಮಾಡ್ಕೊಂಡ್ಬಿಟ್ಟು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ. ಓಕೆ, ಸೊ ಯಾಕೆ ನೀವು ಪರ್ಫಾರ್ಮ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತೀನಿ. ನೀವು ಯಾವ ರೀತಿ ಅಂತಂದ್ರೆ, ಬೇರೆಯವರ ಹತ್ರ ಇರದೇ ಇರುವಂತ ಕಲೆ ನಿಮ್ಮಲ್ಲಿ ಒಂದಿರುತ್ತೆ. ಓಕೆ, ಒಂದು ಸೀಕ್ರೆಟ್ ಅಂತ ಹೇಳ್ಬಹುದು ಈ ಒಂದು ಫೀಲ್ಡ್ ಅಲ್ಲಿ, ಕರಿಯರ್ ಅಲ್ಲಿ ಅಥವಾ ನಿಮ್ಮ ಜಾಬ್ ಬಿಸ್ನೆಸ್ ಅಲ್ಲಿ. ಸೊ ಆ ಸೀಕ್ರೆಟ್ ಅನ್ನ ನೀವೇನ್ ಮಾಡ್ತೀರಾ, ಯಾರಿಗೂ ಬಿಟ್ಕೊಡೋದಿಲ್ಲ. ಸೊ ಯಾವಾಗ ನಿಮ್ಗೆ ಅಪರ್ಚುನಿಟಿ ಬರುತ್ತೆ ಅದನ್ನ ಯೂಸ್ ಮಾಡ್ಕೊಳ್ತೀರಾ. ಹಾಗಾಗಿ ನಿಮ್ಗೆ ಕರಿಯರ್ ಗ್ರೋತ್ ಇದೆ, ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀರಾ ನೀವು. ಮತ್ತೆ ಅಡ್ವೈಸ್ ಕೂಡ ನೀವು ಯಾರಿಗೂ ಅಷ್ಟು ಈಸಿಯಾಗಿ ಮಾಡೋದಿಲ್ಲ. ಬಂದಂತವ್ರಿಗೆ ನೀಡ್ ಇದೆ, ಜೆನ್ಯೂನ್ ಇದ್ದಾರೆ ಪರ್ಸನ್ ಅಂತಂದ್ರೆ ಮಾತ್ರ ನೀವು ಅವ್ರಿಗೆ ಒಂದು ಬಿಸ್ನೆಸ್ ಅಡ್ವೈಸ್ ನ ಕೊಡ್ತೀರಾ ಹೊರತು, ಯಾರೋ ಬಂದ್ರು ಯಾರೋ ಕೇಳಿದ್ರು ನಿಮ್ಮ ಹತ್ರ ಅಂತಂದ್ರೆ ಇಲ್ಲ, ನೀವು ಅದಕ್ಕೆ ಅಡ್ವೈಸ್ ಮಾಡೋದಿಲ್ಲ. ಓಕೆ, ಇನ್ನು ಮುಂದೆ ಬರುವಂತ ಸಿಚುವೇಶನ್ ಯಾವ ರೀತಿ ಇರುತ್ತೆ, ಮುಂದೆ ಕೂಡ ತುಂಬಾ ಚೆನ್ನಾಗಿದೆ. ಕರಿಯರ್ ಅಲ್ಲಿ ನಿಮ್ಗೆ ಗ್ರೋತ್ ಆಗುತ್ತೆ. ಸೊ ಗ್ರೋತ್ ಯಾವ ರೀತಿ ಅಂತಂದ್ರೆ, ನಿಮ್ಗೆ ಇನ್ಕ್ರಿಮೆಂಟ್ ಆಗ್ಬಹುದು. ನೀವೇನು ಇವಾಗ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅದರಲ್ಲಿ ಇನ್ನೂ ಸ್ವಲ್ಪ ಹೆಚ್ಚಿಗೆ ಲಾಭ ಅಂತ ಇರಬಹುದು. ಸೊ ಎಲ್ರು ನಿಮ್ಮ ಒಂದು ಕಾಲೀಗ್ಸ್ ಇರ್ಬೋದು, ನಿಮ್ಮ ಒಂದು ಬಿಸ್ನೆಸ್ ಪಾರ್ಟ್ನರ್ಸ್ ಇರ್ಬೋದು, ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಒಂದು ಏನು ಗ್ರೋತ್ ಇದೆ ಅದನ್ನ ಅವರು ಸೆಲೆಬ್ರೇಟ್ ಕೂಡ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ, ಒಂದು ಸೆಲೆಬ್ರೇಷನ್ ಮೂಮೆಂಟ್ ಬರ್ತಾ ಇದೆ ಇನ್ ಫ್ಯೂಚರ್ ಅಲ್ಲಿ. ಯಾವುದೋ ಒಂದು ಸಣ್ಣ ಪುಟ್ಟ ನೀವು ಪಾರ್ಟಿ ಅಂತ ಅರೇಂಜ್ ಮಾಡ್ಬೋದು, ಅಥವಾ ಅವ್ರು ನಿಮ್ಗಾಗಿ ಅರೇಂಜ್ ಮಾಡ್ಬೋದು ಬರ್ತಾ ಇರುವಂತ ದಿನಗಳಲ್ಲಿ. ಓಕೆ, ಚೆನ್ನಾಗಿದೆ, ಏನು ತೊಂದರೆಗಳೇನು ಇಲ್ಲ. ಅಡ್ವೈಸ್ ಏನ್ ಮಾಡ್ತಾ ಇದೆ ಯೂನಿವರ್ಸ್, ನಿಮ್ಗೆ ಏನ್ ಗೈಡೆನ್ಸ್ ಕೊಡ್ತಾ ಇದೆ ಅಂತಂದ್ರೆ, ಸ್ವಲ್ಪ ನೀವು ರೆಸ್ಟ್ ಮಾಡ್ಬೇಕು. ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ನೋಡಿ, ನೀವು ತುಂಬಾ ಕರಿಯರ್ ಅಂತ ಹೋದಾಗ ಎಲ್ಲೋ ಒಂದ್ ಕಡೆ ನಿಮ್ಗೆ ರೆಸ್ಟ್ ಆಗ್ತಾ ಇಲ್ಲ ಅಂತ ಏನೋ ನನ್ಗೆ ಗೈಡೆನ್ಸ್ ಬರ್ತಾ ಇರುವಂತದ್ದು. ಓಕೆ, ಸ್ವಲ್ಪ ನಿಮ್ಗೆ ನೀವು ಟೈಮ್ ಕೊಡಿ, ಯೂನಿವರ್ಸ್ ಅದೇ ಹೇಳ್ತಾ ಇದೆ. ಅಫ್ಕೋರ್ಸ್ ನೀವು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀರಾ, ಬಟ್ ನೋಡಿ ಅಷ್ಟೇ ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಇಂದ ಅಷ್ಟೇ ಕೂಡ ಇಂಪಾರ್ಟೆಂಟ್ ಇದೆ. ಎಲ್ಲೋ ಒಂದ್ ಕಡೆ ರೆಸ್ಟ್ಲೆಸ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಬರುವಂತ ದಿನಗಳಲ್ಲಿ ಏನ್ ಬರ್ತಾ ಇದೆ ಅಂದ್ರೆ, ಅಷ್ಟು ರೆಸ್ಟ್ಲೆಸ್ ಆಗೋದೇನೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನಿಮ್ಗೆ ನೀವು ಟೈಮ್ ಕೊಡಿ, ಸ್ವಲ್ಪ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳಿ. ಮತ್ತೆ ರೆಸ್ಟ್ ಕಂಪಲ್ಸರಿ ಇದು ನಿಮ್ಮ ಕರಿಯರ್ಗೆ. ಇನ್ನು ರಿಲೇಶನ್ಶಿಪ್ ಆಸ್ಪೆಕ್ಟ್ ಇಂದ ನೋಡಿದಾಗ, ನಾನ್ ಅನ್ಕೊಳ್ತೀನಿ ಎಲ್ಲೋ ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ಒಂದು ನ್ಯೂ ಬಿಗಿನಿಂಗ್ ಆಗಿದೆ. ಯಾವುದೋ ಒಂದು ನಿಮ್ಮ ಒಂದು ಕಾರ್ಮಿಕ್ ಪ್ಯಾಟರ್ನ್ ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಆಗ್ತಾ ಇದೆ ಇನ್ನೂವರೆಗೂ.
ಹಾರ್ಟ್ ಬ್ರೇಕ್ ಆಗಿದೆ ನಿಮ್ದು. ಎಲ್ಲೋ ಇದು ನಿಮ್ಮ ಒಂದು ಕಾರ್ಮಿಕ್ ಪ್ಯಾಟರ್ನ್. ಸಿಂಪಲ್ ಹೇಳ್ಬೇಕಂತಂದ್ರೆ ಇದು ಇವಾಗಿಂದಲ್ಲ, ನಿಮ್ಮ ಒಂದು ಹಿಂದಿನ ಜನ್ಮದ ಏನೋ ಒಂದು ಕಾರ್ಮಿಕ್ ಪ್ಯಾಟರ್ನ್ ಇದೆ. ಅಲ್ಲಿ ನಿಮ್ಗೆ ಎಲ್ಲೋ ತೊಂದರೆಗಳಾಗಿವೆ, ಯಾವುದೋ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಎಂಡ್ ಆಗ್ತಾ ಇದೆ, ಅದರಿಂದ ನೀವು ತುಂಬಾನೇ ಹರ್ಟ್ ಆಗಿದ್ದೀರಾ. ಟಾಕ್ಸಿಕ್ ರಿಲೇಶನ್ಶಿಪ್ ಆಲ್ರೆಡಿ ಎಂಡ್ ಆಗಿದೆ, ಅದರಿಂದ ನೀವು ಹರ್ಟ್ ಆಗಿದ್ದೀರಾ, ಮನಸ್ಸು ತುಂಬಾ ನೋವಾಗಿದೆ, ತುಂಬಾ ವಿಚಾರಗಳು ನಿಮ್ಮಲ್ಲಿ ಬರ್ತಾ ಇದೆ. ಹಾರ್ಟ್ ಬ್ರೇಕ್ ಮಾಡಿದ್ದಾರೆ ಯಾರೋ ನಿಮ್ದು. ಸಿಂಪಲ್ ಹೇಳ್ಬೇಕಂತಂದ್ರೆ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಇರ್ಬೋದು, ನಿಮ್ಮ ಲವ್ ಒನ್ಸ್ ಇರ್ಬೋದು. ನೀವು ನೋಡಿ ನಿಮ್ಗೆ ರೀಡಿಂಗ್ ಎಷ್ಟು ರೆಸನೇಟ್ ಆಗುತ್ತೆ, ಅದಕ್ಕೆ ನಾನು ಹೇಳಿದ್ದು ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಅಂತ. ಓಕೆ, ಇನ್ನು ಬರುವಂತ ದಿನಗಳು ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಸೆಕೆಂಡ್ ಚಾನ್ಸ್ ಖಂಡಿತ ಬಂದೇ ಬರುತ್ತೆ. ಈ ಒಂದು ರಿಲೇಶನ್ಶಿಪ್ ಕಟ್ ಆಗೋದಿಲ್ಲ. ಆಲ್ರೆಡಿ ಟಾಕ್ಸಿಕ್ ರಿಲೇಶನ್ಶಿಪ್ ಅನ್ನ ಕಟ್ ಮಾಡ್ಬಿಟ್ಟು ನೀವು ಮುಂದೆ ಹೋಗ್ತೀರಾ. ಇದೇ ಒಂದು ರಿಲೇಶನ್ಶಿಪ್ಗೆ ಮೋಸ್ಟ್ಲಿ ನಿಮ್ಗೆ ಸೆಕೆಂಡ್ ಚಾನ್ಸ್ ಬರುವಂತ ಪಾಸಿಬಿಲಿಟೀಸ್ ಇದೆ. ಅಥವಾ ಅದು ಆಲ್ರೆಡಿ ಕಟ್ ಆಗಿ ಹೋಗಿದೆ ಅಂದ್ರೆ ನ್ಯೂ ಬಿಗಿನಿಂಗ್ ನಿಮ್ಗೆ ಬಂದೇ ಬರುತ್ತೆ. ಸೆಕೆಂಡ್ ಚಾನ್ಸ್, ಯಾವುದೋ ಒಂದು ನ್ಯೂ ಆಸ್ಪೆಕ್ಟ್, ನ್ಯೂ ಪರ್ಸನ್ ನಿಮ್ಮ ಲೈಫ್ ಅಲ್ಲಿ ಬರುವಂತ ಚಾನ್ಸಸ್ ತುಂಬಾನೇ ಕಾಣ್ತಾ ಇದೆ. ರಿಲೇಶನ್ಶಿಪ್ ಅಲ್ಲಿ ಈ ಬರುವಂತ ದಿನಗಳಲ್ಲಿ ಯಾರಾದ್ರೂ ನಿಮ್ಮ ಲೈಫ್ ಅಲ್ಲಿ ಮತ್ತೆ ಎಂಟ್ರಿ ಆಗ್ತಾರೆ. ಖಂಡಿತವಾಗೂ ಒಂದು ಪಾಸಿಟಿವಿಟಿ ಇದ್ದೇ ಇದೆ. ಇವಾಗೇನೋ ನಿಮ್ಗೆ ತೊಂದರೆಗಳು ನಡೀತಾ ಇದೆ, ಬಟ್ ಇನ್ ಫ್ಯೂಚರ್ ಅಲ್ಲಿ ನಿಮ್ಗೆ ಸೆಕೆಂಡ್ ಚಾನ್ಸ್ ಸಿಗುತ್ತೆ, ಖಂಡಿತವಾಗೂ ಸಿಗುತ್ತೆ. ಜಡ್ಜ್ಮೆಂಟ್ ಕಾರ್ಡ್ ಇದೆ, ಖಂಡಿತವಾಗೂ ಸಿಕ್ಕೇ ಸಿಗುತ್ತೆ. ಓಕೆ, ಸೊ ಅಷ್ಟೇನು ಡೀಪ್ ಆಗಿ ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಲ್ಲಿ ಒಂದು ಎಂಡ್ ಇರುತ್ತೆ ಅಲ್ಲಿ ಒಂದು ನ್ಯೂ ಬಿಗಿನಿಂಗ್ ಇದ್ದೇ ಇರುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ, ಆ ಒಂದು ಮೊಮೆಂಟ್ ಅನ್ನ ಲೆಟ್ ಡೌನ್ ಮಾಡಿ ಮುಂದೆ ಹೋಗ್ತಾ ಇರಿ. ಓಕೆನಾ? ಇದು ನಿಮ್ಗೆ ಗೈಡೆನ್ಸ್ ಬರ್ತಾ ಇರುವಂತದ್ದು. ಹಾಗಿದ್ರೆ ರೀಡಿಂಗ್ ನಿಮ್ಗೆ ಹೇಗೆ ಅನ್ನಿಸ್ತು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.